ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ತಿಂಗಳ ಡಿಸೆಂಬರ್ 30ರಂದು ಮಂಗಳವಾರ ವೈಕುಂಠ ಏಕಾದಶಿ ಇದೆ. ಬಹುತೇಕವಾಗಿ ವಿಷ್ಣುವಿನ ದೇವಸ್ಥಾನ, ನಾರಾಯಣನ ದೇವಸ್ಥಾನ, ಹಾಗೆ ಹಲವಾರು ದೇವಸ್ಥಾನಗಳಲ್ಲಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟ ದಶಾವತಾರಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿಯೂ ವಿಶೇಷವಾದಂಥ ಪೂಜೆ, ಪ್ರಸಾದ ವಿನಿಯೋಗ ನಡೆಯುತ್ತೆ. ಸಪ್ತ ದ್ವಾರಗಳ ದರ್ಶನ ಇರುತ್ತೆ. ಬೆಳಗ್ಗೆಯಿಂದಲೇ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೋಗಿ ಕೆಲವರು ಉಪವಾಸದ ವ್ರತವನ್ನು ಸಹ ಮಾಡ್ತಾರೆ. ಈ ವೈಕುಂಠ ಏಕಾದಶಿಗೆ ವಿಶೇಷವಾದಂಥ ಎಲ್ಲ ಏಕಾದಶಿಯ ತಿಥಿಗಳಿಗಿಂತ ಇದಕ್ಕೆ ಮಹತ್ವಪೂರ್ಣವಾದಂಥ ಸ್ಥಾನ ಇದೆ. ಅಂದರೆ ಮಂಗಳವಾರದಿಂದ ಈ ಯಾವಾಗ ಯಾರಾದರೂ ಅಕಾಲ ಮರಣಕ್ಕೆ ತುತ್ತಾದರೆ ಅಥವಾ ಮರಣ ಹೊಂದಿದರೆ ಅವರಿಂದ ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಗ್ರಂಥಗಳ ಆಧಾರ ಇದೆ. ವೈಕುಂಠದ ಬಾಗಿಲು ತೆರೆಯುತ್ತೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥವರು, ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ತಕ್ಕಂಥವರು, ಅಂದರೆ ದೇವರ ಭಜನೆ, ನಾಮಸ್ಮರಣೆ ಮಾಡ್ಬೋದು, ದೇವರಿಗೆ ವಿಶೇಷವಾದಂಥ ಪೂಜೆಗಳನ್ನು ಮಾಡಿ ಆರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯ ಆದರೆ ಅವ್ರಿಗೆ ಇಷ್ಟವಾದಂಥ ಮಂತ್ರ ಜಪಗಳನ್ನು ಮಾಡ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ವಾಸುದೇವಾಯ ನಮಃ ಇತ್ಯಾದಿ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳಾದಂಥ ಒಡವೆ, ವಸ್ತ್ರ, ಮೊಬೈಲ್ ಇತ್ಯಾದಿಗಳ ಬಗ್ಗೆ ಮತ್ತು ಪುಟಾಣಿ ಮಕ್ಕಳ ಬಗ್ಗೆ, ಚಿನ್ನ, ಒಡವೆ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ಹಾಗೆ ನಿಧಾನವಾಗಿ ಹೋಗಿ ದೇವರ ದರ್ಶನಗಳನ್ನು ಪಡ್ಕೊಂಡು ನಮಸ್ಕಾರ ಮಾಡಿ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಗಡಿಬಿಡಿ ಇಲ್ಲದೆ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತಿದ್ದು ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮನೆಗಳಲ್ಲಿ ಪೂಜೆ ಮಾಡ್ತಕ್ಕಂಥವರು ಸೋಮವಾರವೇ ದೇವರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು, ಅಲ್ಲಿನ ಶುದ್ಧಿ ಮಾಡಬೇಕು ಅಂತಂದರೆ ದೇವರ ಮನೆಯನ್ನು ಯಾವುದೇ ಕಾರಣಕ್ಕೂ ಕಸಪರಿಕೆಯಲ್ಲಿ ಗುಡಿಸಬಾರ್ದು. ಒದ್ದೆ ಬಟ್ಟೆಯ ವಸ್ತ್ರದಿಂದ ಒರೆಸಿ ದೇವರ ವಿಗ್ರಹಗಳನ್ನೆಲ್ಲ ಶುದ್ಧವಾದ ನೀರಿನಿಂದ ತೊಳೆದು, ಫೋಟೋಗಳಿಗೂ ಸಹ ಒದ್ದೆ ಬಟ್ಟೆಯಿಂದ ಒರೆಸಿ ಗಂಧ ಕುಂಕುಮಾಕ್ಷತೆಗಳನ್ನೆಲ್ಲ ಇಟ್ಕೊಂಡು ಸಿದ್ಧತೆ ಮಾಡ್ಕೋಬೇಕು. ಪೂಜೆಗೆ ಸಂಬಂಧಪಟ್ಟಂಥ ನೈವೇದ್ಯಗಳಾಗಿರ್ಬೋದು, ಸಿಹಿ ತಿಂಡಿಗಳಾಗಿರ್ಬೋದು ಇತ್ಯಾದಿಗಳನ್ನು ಸೋಮವಾರವೇ ಸಿದ್ಧ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಸಾಧ್ಯ ಆದರೆ ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಿಶಿಣದ ಪುಡಿಯಿಂದ ಸ್ನಾನ ಮಾಡಿಕೊಂಡು, ಅಂದರೆ ನೀರಿಗೆ ಅರಿಶಿಣದ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು, ಅನಂತರ ಬ್ರಾಹ್ಮಿ ಮುಹೂರ್ತದಲ್ಲೇ ಸಾಧ್ಯ ಆದರೆ ನಿಮ್ಮ ಮನೆಯ ದೇವರಿಗೆ ದೀಪ ಹಚ್ಚೋದು, ನೈವೇದ್ಯದ ತಿಂಡಿಗಳ ಪ್ರಸಾದವನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಇಲ್ಲಿ ಒಂದು ವಿಶೇಷ ವಿಚಾರ ಅಂತಂದರೆ, ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋದಂಥ ಸಮಯದಲ್ಲಿ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಪರಿಚಯದವ್ರು ಬಂದಿರ್ತಾರೆ, ಸ್ನೇಹಿತರು ಬಂದಿರ್ತಾರೆ, ಹಾಗೆ ನಮ್ಮದು ಹೊರಗಡೆಗೆ ವಾಹನ ನಿಲ್ಲಿಸಿದ್ರೆ ಏನಾಗುತ್ತೋ ಅಥವಾ ಇನ್ನಿತರ ಟೆನ್ಷನ್ನು ಗಡಿಬಿಡಿಯಲ್ಲಿ ನಾವಿರ್ತೇವೆ. ಆದರೆ ಮನೇಲಿ ಮಾಡ್ತಕ್ಕಂಥ ಪೂಜೆ ತುಂಬ ಪವರ್ಫುಲ್ಲಾಗಿರ್ತದೆ.
ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿ ಆ ಶ್ರೀಮನ್ನಾರಾಯಣನ ಜಪ ಮಾಡಿದರೆ ಅಥವಾ ವೆಂಕಟೇಶ್ವರನ ಸ್ತೋತ್ರ ಪಾರಾಯಣ ಮಾಡಿದರೆ, ಹಾಗೆ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂಥ ಇನ್ನಿತರೆ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡ್ರೆ ಅದರ ಪೂರ್ಣ ಫಲ ನಿಮಗೆ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಇನ್ನೊಂದು ವಿಚಾರ ನಿಮಗೆ ತಿಳಿಸೋದೇನು ಅಂತಂದರೆ, ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮುಗಿಯುವವರೆಗೂ ಶ್ರದ್ಧಾ ಭಕ್ತಿಯನ್ನು ಪಾಲಿಸೋದು ತುಂಬ ಒಳ್ಳೆಯದು. ಹಾಗೆ ವಿಶೇಷವಾಗಿ ನೀವು ದೇವಸ್ಥಾನಕ್ಕೆ ಹೋಗೋದಾದ್ರಾಗಲಿ ಅಥವಾ ಮನೇಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಬಿಲ್ವ ಪತ್ರೆ ಮತ್ತು ತುಳಸಿ ಪತ್ರೆ ತುಂಬ ಶ್ರೇಷ್ಠವಾದಂಥ ಪತ್ರೆಗಳು. ವಿಷ್ಣುವಿಗೆ ತುಳಸಿ ಅಂತಂದರೆ ಪಂಚಪ್ರಾಣ. ಹಾಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ, ಶುಭ ಫಲಗಳು ಸಿಗುತ್ತೆ. ಆ ಕಾರಣದಿಂದ ಈ ಪತ್ರೆಗಳನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಎರಡು ಕಡೆಯೂ ದೀಪ ಹಚ್ಚಿ ಮನೆ ದೇವರಿಗೆ ಪೂಜೆ ಮಾಡಿ ಅನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಅಲ್ಲಿ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.